ಆಗಮಿಸಿರುವ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ನಾವು ದಕ್ಷಿಣ ಕನ್ನಡ ವಿಶ್ವ ಬ್ರಾಹ್ಮಣ ಸಂಘ ಯಲಹಂಕ ಬೆಂಗಳೂರು ಇದರಿಂದ ಪದಾಧಿಕಾರಿಗಳು ಮತ್ತು ಸದಸ್ಯರು ಬಂದಿದ್ದೇವೆ. ನಮ್ಮ ಸಂಘ ಸ್ಥಾಪನೆಗೊಂಡು ಇಂದಿಗೆ ಸುಮಾರು 54 ವರ್ಷಗಳಾಯಿತು. ಉದ್ಯೋಗ ನಿಮಿತ್ತ ಬೆಂಗಳೂರಿಗೆ ಬಂದು ನೆಲೆಸಿ ಸಂಘವನ್ನು ಸ್ಥಾಪನೆ ಮಾಡಿ ಸಮಾಜಕ್ಕೆ ಒಳ್ಳೆಯ ಕಾರ್ಯಕ್ರಮವನ್ನು ನೀಡಬೇಕು ಎಂದು ಇದನ್ನು ಸ್ಥಾಪನೆ ಮಾಡುವ ಉದ್ದೇಶ. ಮೂರು ವೆಹಿಕಲ್ಗೆ ಪಾರ್ಕಿಂಗ್ ಇದೆ, ಒಳಗಲ್ಲಿದೆ, ತುಂಬಾ ಚೆನ್ನಾಗಿ ಕಟ್ಟಿದ್ದೇವೆ. ಅಲ್ಲಿ ನಾವು ಈಗ ಯಲಹಂಕ ಅಲ್ಲಿ ಜನರಿಗೂ ಹತ್ತಿರ ಒಂದು ಹತ್ತಿರ ಇದೆ. ತುಂಬಾ ಬಡವರಿದ್ದಾರೆ. ಅವರಿಗೆ ಈ ಕಲೆ ಎಲ್ಲ ಮಾಡಿಕೊಂಡು ವಿಶ್ವಕರ್ಮರಿಗೆ ಗೊತ್ತಿರ್ಬೋದು. ಈಗ ಅರುಣ್ ವಿಶ್ವಕರ್ಮ ಎಲ್ಲ ಕೆತ್ತ ಕೆಲಸ ಮಾಡುವಂಥವರಿದ್ದಾರೆ. ಅವರಿಗೆ ಸವಲತ್ತು ಕೊಡುವಲ್ಲಿ ನಾವು ವಿಫಲರಾಗಿ ಸರ್ಕಾರದ ಯಾವುದೇ ಸವಲತ್ತು ಸಿಗಲಿಲ್ಲ. ಈ ಸಮುದಾಯ ಭವನದಿಂದ ಬಂದಂಥ ಆದಾಯದಲ್ಲಿ ಎಲ್ಲ ವರ್ಗಗಳು ಸ್ವಲ್ಪ ಮೇಲೆ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ನಮಗೆ ಸರ್ಕಾರ ಇದಕ್ಕೆ ಒಂದು ಸೈಟ್ ಕೊಟ್ಟು ಅದನ್ನು ನಾವು ಪರ್ಚೇಸ್ ಮಾಡಿ ಸಮುದಾಯವನ್ನು ಮಾಡಿದ್ದೇವೆ. ಇದರ ಬಂದಂಥ ಇದನ್ನು ನಮ್ಮ ಸಮಾಜದವರಿಗೂ ಒಂದು ಒಳ್ಳೆಯ ಇದಕ್ಕೆ ಬಳಸಬೇಕು. ಮತ್ತು ವಿದ್ಯಾನಿಧಿ ಇದೆಲ್ಲ ಮಾಡ್ತಾ ಇದ್ದೀವಿ, ಮೊದಲಿಂದ ಮಾಡ್ತಾ ಇದ್ದೀವಿ, ಆದರೆ ಸಾಕಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಮಾಡ್ತಾ ಇದ್ದೀವಿ. ಈ ಸಮುದಾಯ ಭವನದ ಆದಾಯದಿಂದ ನಮ್ಮ ಸಮಾಜದವರಿಗೆ ಒಂದು ಈ ಉದ್ಯೋಗ ಆಗಲಿ, ವಿದ್ಯೆ ಆಗಲಿ, ಅಥವಾ ಈ ಕುಲಕಸಬು ತುಂಬ ಈಗ ನಿಮಗೆ ಗೊತ್ತಿರುವಾಗ ಚಿನ್ನ ಕೆಲಸ ಅಥವಾ ಮರದ ಕೆಲಸ ಎಲ್ಲ ಕಷ್ಟ ಇದೆ. ಡೊನೇಷನ್ ತಗೊಂಡು ಅದನ್ನು ಉಳಿಸಿ ಬೆಳೆಸ್ಕೊಂಡು ಬಂದಿದ್ದಾರೆ. ಸುಮಾರು ಒಂದು 25 ವರ್ಷದ ದಾಮನ ಅಂತ ಮಾಡಿದ್ದೇವೆ. ಅಲ್ಲಿ ಆವತ್ತಿನ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ನಡೀತಾ ಇದೆ. ಮದುವೆ ಉಪನಯನ ಇರಬಹುದು, ಸೀಮಂತ ಇರಬಹುದು, ನಾಮಕರಣ, ಹಾಗೆ ಮದುವೆ ಸಹ ಹೊರಗಡೆ ಗ್ರೌಂಡಲ್ಲಿ ಸಾಮೇನು ಹಾಕಿ ಮದುವೆ ಸಹ ನಡೀತಾ ಹೋಗುದು. ಅದಾದ ಮೇಲೆ ಯಜ್ಞ ಮಂಟಪ ಅಂತ ಮಾಡಿದ್ದೀವಿ. ಸುಮಾರು 1 ಕೋಟಿಗೂ ಮಿಕ್ಕಿ ಖರ್ಚಾಗಿದೆ ಸೋಮನಾಥಾಚಾರ್ಯ ಕಾಲಾವಧಿಯಲ್ಲಿ. ಅಲ್ಲಿ ಸಹ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊತ ಬಂದಿದ್ದೇವೆ. ಹಾಗೆ ಎಲ್ಲ ಸಹಕಾರದಿಂದ ಕರ್ನಾಟಕ ಬ್ಯಾಂಕಲ್ಲಿ ಲೋನ್ ಮಾಡಿ ಸುಮಾರು 3.25 ಕೋಟಿ ಲೋನ್ ಮಾಡಿ ತುಕಾರಾಮಾಚಾರ್ಯ ಅಧ್ಯಕ್ಷತೆಯಲ್ಲಿ ಸಮುದಾಯ ಭವನವನ್ನು ಇನ್ನು 2 ದಿವಸ 29/3/26 ಭಾನುವಾರದಂದು ಲೋಕಾರ್ಪಣೆಗೊಳ್ಳಲಿದೆ. ಅದಕ್ಕೆ ನಮ್ಮ ಸಂಘದ ಎಲ್ಲ ಸದಸ್ಯರು ಸಹ ಶಕ್ತಿ ಮೀರಿ ತಮ್ಮ ಕೈಲಾದಂಥ ಒಂದು ಧನ ಸಹಾಯವನ್ನು ಮಾಡಿದ್ದಾರೆ. ಹಾಗೆ ಸರ್ಕಾರದಿಂದ ಸಹ ಒಂದು 20 ಲಕ್ಷ ಅನುದಾನ ಬಂದಿದೆ. ಸ್ಟಾರ್ಟಿಂಗಲ್ಲಿ ಬಂದಿತ್ತು, ಅದನ್ನು ನಂಬಿಕೊಂಡು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ಲೋನ್ ಆದಮೇಲೆ ನಾವು ಆ ಕಾರ್ಯವನ್ನು ಕೈಗೆತ್ತಿಕೊಂಡು ಸಂಪೂರ್ಣಗೊಳಿಸಿದ್ದೇವೆ. ತುಂಬ ಇದೆ. ಮುಂದೆ ಅದರಿಂದ ಬಂದಂಥ ದುಡ್ಡಲ್ಲಿ ನಾವು ಇನ್ನು ಮುಂದೆ ಸಾಕಷ್ಟು ಯೋಜನೆ ಅದೇ ಮತ್ತೆ 2022ರಲ್ಲಿ ಮತ್ತೆ ಮರು ಆಯ್ಕೆಗೊಂಡು ನಮ್ಮದೇ ಸಮಿತಿ ತುಕಾರಾಮಾಚಾರ್ಯರ ಅಧ್ಯಕ್ಷತೆಯಲ್ಲಿ ಮುಂದುವರಿಸಿದ್ದೇವೆ. ನಮ್ಮ ಗುರಿ ಒಂದೇ ಆಗಿತ್ತು, ಸಮುದಾಯ ಭವನ ನಿರ್ಮಾಣ ಆಗಬೇಕು ಅಂತ. ಹಾಗೆ ಈಗ ಎಲ್ಲ ಸುಮಾರು ಅಡಚಣೆಗಳು ಬಂದರೂ ನಾವು ಈ ಕಾರ್ಯ ನಿರ್ಮಾಣ ಮಾಡಿ ಮುಗಿಸಿದ್ದೇವೆ. ಇದಕ್ಕೆ ದೇವಿಯ ಅನುಗ್ರಹದಿಂದ ಅದನ್ನು ಎದುರಿಸುವ ಶಕ್ತಿ ನಮಗೆ ಬಂತು. ಇದೇ 29 ತಾರೀಕು ಭಾನುವಾರದಂದು ಲೋಕಾರ್ಪಣೆಗೊಳ್ಳಲಿದೆ. ಎಲ್ಲರೂ ಈ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಚೆಂದ ಕಾಣಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಧನ್ಯವಾದ. ಒಟ್ಟು ವಿಚಾರ ಇಷ್ಟು. ಈ ನಮ್ಮ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀವಿ. ನಿಮಗೆಲ್ಲ